ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 20th ಮಾರ್ಚ್, ಸೊ ಗುರುವಾರ ಆ್ಯಂಡ್ ಸ್ಪೆಷಲ್ ಡೇ, ನನ್ನ ಬರ್ಡೇ. ಸೊ ವಿಶ್ ಯು ಹ್ಯಾಪಿ ಬರ್ಡೇ ಟು ಮೀ. ಸೊ ತುಂಬ ಜನ ಪ್ರೀವಿಯಸ್ ವ್ಲಾಗಿಗೆ ವಿಶ್ ಮಾಡಿದ್ದೀರಿ ಅಡ್ವಾನ್ಸ್ ಆಗಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಈ ವ್ಲಾಗ್ ನೋಡಿ ವಿಶ್ ಮಾಡ್ತಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೆಳಿಗ್ಗೆ ಬೇಗ ಎದ್ದಿದ್ದೆ, 5 ಗಂಟೆಗೆ ಎದ್ದು ಸ್ವಲ್ಪ ಅಂಗ್ಲ ಗುಡಿಸಿದೆ. ಅಮ್ಮ ಬೇಡ ಅಂತ ಹೇಳಿದ್ರು, ಸ್ಟಿಚ್ ಕೆಲವೊಂದಿದೆ ಅಲ್ವಾ, ಸೊ ಹಾಗಾಗಿ ಆಮೇಲೆ ಮಲ್ಕೊಂಡು ಈಗ ಎದ್ದು ಫ್ರೆಶ್ ಅಪ್ ಆದೆ. ಟೈಮು 8:30 ಆಗ್ತಾ ಬಂತು. ಸೊ ಟೆಂಪಲ್ಗೆ ಹೋಗೋದಾದರೆ ಇಷ್ಟೊತ್ತಿಗೆ ಹೊರಡ್ತಾ ಇದ್ವಿ ನಾವು. ಬಟ್ ನೋಡು, ನೆಕ್ಸ್ಟ್ ನಮ್ಮ ಹೊಸ ವರ್ಷ ಯುಗಾದಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ನೋಡು ಏನಾಗುತ್ತೆ ಅಂತ. ಅದಲ್ಲದೆ ಸಂಡೇ ಬಂದಿದೆ, ಸೊ ಮಾನುಗೂ ಬರೋಕ್ಕಾಗುತ್ತೆ ಅಲ್ವಾ, ಸೊ ಹಾಗೆ ಅಂದ್ಕೊಂಡಿದ್ದೇನೆ, ನೋಡುವ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನು ಅಂದರೆ, ಒಬ್ಬರು ಪರ್ಸನ್ ಬಂದಿದ್ದಾರೆ. ಯಾರು ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ. ನಿಜವಾಗ್ಲೂ ತುಂಬ ಸರ್ಪ್ರೈಸ್ ನನಗೆ ಅದು. ನನಗೆ ಐಡಿಯಾನೇ ಇರಲಿಲ್ಲ ಅವ್ರು ಬರ್ತಾರೆ ಅಂತೇಳಿ. ಸೊ ಯಾರು ಅಂತೇಳಿ ತೋರಿಸ್ತೇನೆ. ಇವಾಗ ಮಲ್ಕೊಂಡಿದ್ದಾರೆ. ಆ್ಯಂಡ್ ಎದ್ದು ಫ್ರೆಶ್ ಅಪ್ ಆದ ನಂತರ ನಿಮಗೆಲ್ಲ ತೋರಿಸ್ತೇನೆ. ಸೊ ಏನು ಸ್ಪೆಷಲ್ ಇಲ್ಲ, ನೋಡು ಏನಾದರೂ ಮಾಡೋಕ್ಕಾದರೆ ಮಾಡ್ತೇನೆ, ಮಾಡುವಾಗ ವ್ಲಾಗ್ ಶುರು ಮಾಡ್ತೇನೆ. ಸೊ ಇವಾಗ ವ್ಲಾಗ್ ಶುರು ಮಾಡಿದ್ದೇನೆ. ಸೊ ನೋಡ್ತಾ ಹೋಗಿ, ಕೀಪ್ ವಾಚಿಂಗ್. ಆಮೇಲೆ ಏನಾದರೂ ಇದ್ದರೆ ನಾನು ತೋರಿಸ್ತೇನೆ ಗೈಸ್. ಓಕೆ, ಬಾಯ್. ನೋಡಿ ಯಾರೋ ಬರ್ತಾ ಇದ್ದಾರೆ ಗೈಸ್. ಆಯ್ತು, ಥ್ಯಾಂಕ್ ಯು. ಮಾನುದು ತಮ್ಮ ಗೈಸಿದು ಶ್ರವಣ್, ಅವನಿಗೆ ಸ್ಕೂಲ್ ಉಂಡ ಏನಿ ಏಪಿ ಎಕ್ಸಾಮ್. ಓ ನಾಳೆ ಎಕ್ಸಾಮ್ ಅಂತೆ ಗೈಸ್, 10th ಪಬ್ಲಿಕ್ ಎಕ್ಸಾಮ್ ಅವರಿಗೆ. ಯಾರೋ ಬಂದರು. ಹೊಸತೆ ಡ್ರೆಸ್ ಸಕ್ಕತ್ತುಂಡು, ಸಕ್ಕತ್ತು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇದೆಂತ ಗಿಫ್ಟಾ? ವಾವ್, ಇಲ್ಲಿ ನೋಡಿ ಗೈಸ್, ಫಸ್ಟ್ ಗಿಫ್ಟ್ ನನಗೆ ಸಿಕ್ಕಿರೋದು ಇದು. ಮೊನ್ನೆಲ್ಲ ಬಂದಿದೆ, ಬಟ್ ಬರ್ಡೇ ದಿವಸ ಸಿಕ್ಕಿರೋದು ಫಸ್ಟ್ ಗಿಫ್ಟ್. ಏನೊಂದು ಏನೋ ಇದ್ದಾಳೆ, ಏನೋ ಮಾಡಿದ್ದಾಳೆ. ವಾವ್, ಮಿರರ್ ಗೈಸ್. ಇಲ್ಲಿ ನೋಡಿ, ಮಿರರಲ್ಲಿ ನಮ್ಮಿಬ್ರದ್ದು ಫಸ್ಟ್. ಸಕ್ಕತ್ತುಂಡಿ ಅಪ್ಪ. ಹೋಲು ಓಕೆ, ನಾನು ಉಲ್ಟು ಇಟ್ಕೊಂಡಿದ್ದೇನೆ ಗೈಸ್. ಈ ಥರ ಇಲ್ಲಿ ಫೋಟೋ ಕಾಣ್ತಿದೆ, ನಿಮಗೆ ಕಾಣಿಸ್ತಿಲ್ಲ. ಕನೆಕ್ಟ್ ಮಾಡ್ಬಿಡ ತಕ್ಕ ಈ ನಿಜ. ಇಲ್ಲಿ ನೋಡಿ, ಸಕ್ಕತ್ತುಂಡ್ಯಾ. ವಾ, ಒಂದು ಫೋಟೋ ಬರ್ದಾನಾ ಸಿ ಒಂದಕ್ಕೇನು ಪುದರ್. ಇದಕ್ಕೆಂತ ಹೆಸರು ಗೈಸ್? ಇದು ನೋಡಿ, ಇಲ್ಲಿ ಚಾರ್ಜ್ ಆವಡ ಈ ಥರ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಮ್ದಿಬ್ರದ್ದು ಫೋಟೋ ಬರುತ್ತೆ. ಅದು ಸಹ ಕ್ಯೂಟ್ ಆಗಿರುತ್ತೆ ನೋಡಿ. ಆಫ್ ಆಂಡ ಮಿರರಾ? ಆಫ್ ಆದರೆ ಮಿರರ್ ಗೈಸ್, 2 in 1. ಥ್ಯಾಂಕ್ ಯು. ಗೈಸ್ ನೋಡಿ, ಸಖತ್ ಇಷ್ಟ ಅಂಡಿಯಾ. ಆ್ಯಂಡ್ ಇನ್ನೊಂದು ಎಂಥದ ಉಂಟು ತೋರಿಸ್ತೀನಿ, ವೆಯ್ಟ್. ಇಲ್ಲಿ ನೋಡಿ ಗೈಸ್, ಇನ್ನೇನೋ ಉಂಟು. ವಾವ್, ಇಲ್ಲಿ ನೋಡಿ, ಕ್ಯೂಟ್ ಉಂಡು, ಸಖತ್ತುಂಡಿಯಪ್ಪ. ಸಿ ಓ, ಮತ್ತೆಂತ ಚಾಕ್ಲೇಟ್ಸ್ ಗೈಸ್, ಚಾಕ್ಲೇಟ್ಸ್ ಸ್ನಿಕ್ಕರ್ಸ್. ಥ್ಯಾಂಕ್ ಯು. ನಾಲೆಜ್ ಇದೇ ಚಂದ ಇದೆ ಇದ್ರದ್ದು ಕವರ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅವಳು ಹೊರಟ್ಲು, ಡ್ಯೂಟಿ ಇದೆ ಅವಳಿಗೆ. ಸಿ ಆಮೇಲೆ ಬರ್ತಾಳಂತೆ ಡ್ಯೂಟಿ ಆಗಿ. ಸಿ ಅಂತ ತೋರಿಸಿದಲ್ಲ ಗೈಸ್, ಈ ಥರ ನೋಡಿದ್ರೆ ಮಿರರ್, ಬಟ್ ಅಲ್ಲಿ ಏನು ಕನೆಕ್ಟ್ ಮಾಡಿದ್ರೆ ನಂದು ಮತ್ತು ಅವಳದು ಫೋಟೋ ಬರುತ್ತೆ. ಸೊ ಸಕ್ಕರೆ ಇಷ್ಟ ಆಯ್ತು ನನಗೆ ಇದು. ಆ್ಯಂಡ್ ಹೀಗಿದೆ ಬ್ಯಾಕ್ ಹೀಗಿದೆ, ಫ್ರಂಟ್ ಹೀಗಿದೆ. ಥ್ಯಾಂಕ್ ಯು ಮಾನು. ಆ್ಯಂಡ್ ಇನ್ನೊಂದು ಈ ಥರ ಗೈಸ್, ಎಂತ ಬೊಕ್ಕೆ ಥರ ಮಾಡಿ ಅದರಲ್ಲಿ ರೋಸಸ್ ಆ್ಯಂಡ್ ಇಲ್ಲಿ ನೋಡಿ ಕ್ಯೂಟ್ ಒಂದು ಡಾಲ್ ಇದೆ. ಸೊ ಈ ಥರ ಸಖತ್ ಇಷ್ಟ ಆಯ್ತು ಇದನ್ನು. ಆ್ಯಂಡ್ ಸಮ್ ಚಾಕ್ಲೇಟ್ಸ್ ಇಲ್ಲಿ ತೋರಿಸೋದಲ್ಲ. ಆ್ಯಂಡ್ ಇದು ನೋಡಿ ಕವರ್. ಸೊ ಇದು ಎಷ್ಟು ದಿವಸದಿಂದ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್.
ಬರ್ಡೇ ದಿವಸ ಸಿಕ್ಕಿರೋ ಫಸ್ಟ್ ಗಿಫ್ಟ್ ಇದು. ಸೊ ತೆಗೆದಿರ್ತೇನೆ ಗೈಸ್. ಆ್ಯಂಡ್ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ನಾನು ಹೊರಗಡೆ ಕೂತ್ಕೊಂಡಿರೋದಕ್ಕೆ ಅವ್ರು ಬಂದಿದ್ದಕ್ಕೂ ಸರಿ ಆಯಿತು, ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಯಿತು ಅವ್ಳು ಬಂದಿದ್ದು. ಶಾವಿಗೆ ಪಾಯಸ ಮಾಡುವಂತೇಳಿ ಇಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡೆ ಗೈಸ್ ಶಾವಿಗೆ. ಆ್ಯಂಡ್ 2.5 ಲೀಟ್ರ್ ಹಾಲಿದೆ. ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇಲ್ಲಿ ಫ್ರೈ ಮಾಡಿಟ್ಟಿದ್ದೇನೆ. ಸಬ್ಬಕ್ಕಿ, ತುಪ್ಪ ಇದರಲ್ಲಿ ಮಾಡುವ ಅಂತೇಳಿ ಇಡ್ತೀನಿ ಗೈಸ್. ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ನಾನು ಆಮೇಲೆ ಸಿಗ್ತೇನೆ ನಿಮಗೆ. ಓಕೆ, ಇಲ್ಲಿ ನೋಡಿ ಯಾರು ಬಂದರು ಅಂಥೇಳಿ. ನಾನು ಪಾಯಸ ಮಾಡ್ತಿದ್ದೆ ಗೈಸ್, ಅಷ್ಟೊತ್ತಿಗೆ ಇವಳು ಬಂದು 12:50 ಪೂಪ ಸತ್ತ ಪಾಯಸ ಮಾಡ್ತಿದ್ದೆ ನೋಡಿ. ನಂದು ಸ್ಟಿಕ್ಕರ್ ಕೂಡ ಹೋಯ್ತು ಈ ಶೆಕೆಗೆ. ಅಷ್ಟೊತ್ತಿಗೆ ಇವಳು ಬಂದು ಹೊರಗಡೆ ಕೂರಬೇಕಾದ್ರೆ ಇವಳು ಬಂದು. ಆಗ ಅಷ್ಟೇ ಬೆಳಿಗ್ಗೆ ನಾನು ಸ್ನಾನ ಮಾಡಿ ಹೊರಗಡೆ ಬಂದು ಕೂರಬೇಕಾದ್ರೆ ಮಾನ್ಯ ಸಹ ಬಂದಳು. ಎಂಥದ ಲಿಂಕ್ ಇದೆ, ಹೂ ಇಟ್ಟದ್ದು ನೋಡಿ ಇಲ್ಲಿ ತರ್ಸ. ಆಗ ಎಷ್ಟೊತ್ತಿಗೆ ಕಟೀಲಿಗೆ ಹೋಗೋದಾದ್ರೆ ಕಟೀಲಲ್ಲಿ ಇರ್ತಿದ್ವಲ್ಲ. ಚಿಕೇನ ಬಂದಿದ್ದಾನೆ ಅಲ್ಲ. ಓ, ನಾನು ನಿಮಗೆ ಹೇಳಿರಲಿಲ್ಲಲ್ಲ ಗೈಸ್. ನಾನು ಹೇಳಿದಲ್ಲ ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ ಅಂತೇಳಿ. ನನ್ನ ಸ್ಮಾಲ್ ಬ್ರದರ್ ಬಂದಿದ್ದಾನೆ. ಸೊ ಅದು ನಿಜವಾಗ್ಲೂ ಗಿಫ್ಟ್ಗಿನ್ನ ಜಾಸ್ತಿ ಖುಷಿ ನನಗೆ, ಸರ್ಪ್ರೈಸ್. ನಾನು ನಿದ್ದೆಗಾನಲ್ಲಿ ನೋಡ್ತಿದ್ದಾನೆ ಅವನು, ನಾನು ಕನ್ಸೆಂಟ್ ಅಂದ್ಕೊಂಡೆ. ಸೊ ಸಸ್ತಿಯವರಿಗೆಲ್ಲ ಗೊತ್ತಿತ್ತಂತೆ ಬರೋದು, ನನಗೆ ಹೇಳಿರಲಿಲ್ಲ. ಸೊ ಟೋಟಲಿ ಸರ್ಪ್ರೈಸ್ ಅದು. ಬಂದಿದ್ದಾನೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ ಆಯಿತು ನಿಧಾನಲ್ಲಿ. ಸೊ ಆಮೇಲೆ ತೋರಿಸ್ತೇನೆ ನಾನು ವ್ಲಾಗೆಲ್ಲ ಅವನ್ನ. ಆ್ಯಂಡ್ ಹಾಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಗೈಸ್ ಪಾಯಸಕ್ಕೆ. ಓಕೆ, ನಾನು ಆಮೇಲೆ ಸಿಗ್ತೇನೆ. ಶೆಕೆಗೆ ಆಗ್ತಿಲ್ಲ ನನಗೆ. ಗುಡ್ ಈವ್ನಿಂಗ್ ಗೈಸ್. ಟೈಮು 3:20 ಆಯಿತು. ಸೊ ಸ್ವಲ್ಪ ಮಲಗಿದೆ, ನಿದ್ದೆ ಬಂದಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ. ಆ್ಯಂಡ್ ಸ್ಟೇಟಸ್ ಎಲ್ಲ ಆಗ್ತಾರಲ್ಲ ಎಲ್ರಿಗೂ ರಿಪ್ಲೈ ಕೊಡ್ತಾಯಿದ್ದೆ. ಸೊ ಇವಾಗಿನ್ನ ಎದ್ದು ಸ್ಟಾರ್ಟ್ ಮಾಡೋದು ಕೆಲಸ. ಆ್ಯಂಡ್ ಹೆಲ್ಪಿಗೆ ವಿನು ಬರ್ತೇನೆ ಅಂತ ಅಂದಿದ್ದಾಳೆ, ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಅದು ಮಲಗಿದಾನಂತೆ. ಆ್ಯಂಡ್ ಲೈಟಾಗಿ ತಲೆನೋವು ಆಗ್ತಿದೆ, ಮತ್ತು ಜೋರಾಗೋದು ಬೇಡ ಅಂತೇಳಿ ಟ್ಯಾಬ್ಲೆಟ್ ತೊಗೊಳ್ತಿದ್ದೇನೆ. ಸೊ ನೀರು ಮತ್ತೆ ಜೋರಾದರೆ ಕೆಲಸ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಎಂಥ ಕೆಲಸ ಮಾಡೋದೇ, ಸರ್ಜರಿ ಆದ ನಂತರ ಏನು ಕೆಲಸ ಮಾಡಿಲ್ಲ, ಇವತ್ತೇ ಮಾಡ್ತಿರೋದು. ಸೊ ಅಮ್ಮನಿಗೆ ಒಬ್ಬಳಿಗೆ ಕಷ್ಟ ಆಗ್ತದೆ ಅದಕ್ಕೆ. ಆಮೇಲೆ ಜೋರಾದರೆ ಕಷ್ಟ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಟ್ಯಾಬ್ಲೆಟ್ ತೊಗೊಳೋದಷ್ಟೇ. ಎಂಕೆ ಬಂಗಾರ, ಅದು ಎಂಕೆ ಇದ್ದ ಬಂದ ಟಾಯ್ಸ್ ಎಲ್ಲ ತಂದಿದ್ದಾರೆ ನೋಡಿ. ಈತೇನೆ ಹ್ಯಾಪಿ ಬರ್ತ್ಡೇ ಬಲ್ಲೆ ಚಿಕ್ಕಿ, ಸೆಕೆಂಡ್ ಬಲ್ಲೆ. ಹ್ಯಾಪಿ ಬರ್ತ್ಡೇ ಬಲ್ಲೆ. ಹ್ಯಾಪಿ ಬರ್ತ್ಡೇ ಬಲ್ಲೆ. ಹ್ಯಾಪಿ ಬರ್ತ್ಡೇ ಕೊರ್ಲಿ ಚಿಕ್ಕಿಗೆ, ಹ್ಯಾಪಿ ಬರ್ತ್ಡೇ ಕೊರ್ಲಿ ನೀ, ನಾನೇನು ಕೊರ್ಲಿ ಹ್ಯಾಪಿ ಬರ್ತ್ಡೇ ಕೊರ್ಲಿ. ಹ್ಯಾಪಿ ಬರ್ತ್ಡೇ ಚಿಕ್ಕಿಗೆ ಬಂಗಾರ, ಚಿಕ್ಕಿಗೆ ಬಂಗಾರ. ಹ್ಯಾಪಿ ಬರ್ತ್ಡೇ ಅಂడి. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಮೂಲು ಮೂಲು ದಿಲೆ ಮೂಲು ದಿಲೆ ಮೂಲು ದಿಲೆ ಮೂಲು ಗೊಂಬೆ 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 ಅಲ್ಲೇ ಮೂಲು ದಿಲೆ ಬಂಗಾರ. ಹಾಂ ಕ್ಯಾರೆ ಇಡಲಿ ಮೂಲ್ತಿಲ್ಲ ನೀ ಆಮಗೊಪ್ಪುಜರು ಚಿಕ್ಕಿನ ಬಾರ್ಡೇ ವಿಶ್ಮಂಪ್ಲೆ ಆಮಕೊಲ್ಲೆ ಬಂಗಾರ ಒಂಚ ಆಮಕೊಲ್ಲೆ ಚಿಕ್ಕಿನ ಬಾರ್ಡೇಯಾ. ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ವಿನು ಬಂದದ್ದು ನೋಡಿ, ಶರ್ಫ್ ಬಂದಿದೆ ನನಗೆ ಹೆಲ್ಪ್ ಮಾಡಲಿಕ್ಕೆ. ಚಿಕ್ಕಿನ ಬರ್ಡೇ ಗಿಫ್ಟ್ ಒಂದು ಇಲ್ಲಿ ನೋಡಿ ಅವನಿಗೆ ಎಲಿಫೆಂಟ್ ಇಷ್ಟ ಗೈಸ್ ನೋಡಿ. ಬೇವರಿದ್ದಾನೆ ಗೈಸ್, ನಡೆಸ್ಕೊಂಡೆ ಕರ್ಕೊಂಡು ಬಂದದ್ದು ಈ ಪಡೆ. ಇಲ್ಲಿ ಕಾಣ್ತದ ಕಾಣೋದಿಲ್ಲ, ಇಲ್ಲಿ ಕರೆಂಟ್ ಹೋಗ್ತದಂತೆ, ಬೇಗ ಬೇಗ ಮಾಡು ಅಂತ ಹೇಳಿ ಬಂದಿದ್ದಾರೆ ಹೇಳ್ತೀವಿ. ಹೆಂಗೆ ತಲೆ ಮೇಲೆ ಹಾಕೊಂಡು ಮಾತ್ರ ನಿಂಗೆ ನದಿ ನಾನು ಜೋರ ಅಂಡ ಮೀನಿ
ಸೊ ಲೆಟ್ಸ್ ಗೋ ಸ್ಟಾರ್ಟ್ ಮಾಡು. ಇವನಿಲ್ಲಿ ಆಟ ಆಡ್ತಿದ್ದಾನೆ, ಆಟ ಆಡಲಿ. ಕಡಿತಾ ಇದೆ ಗೈಸ್. ಅಷ್ಟೊತ್ತಿ ಕರೆಂಟ್ ಹೋಯಿತು, 4:15 ಆಯಿತು. ಆ್ಯಂಡ್ ಇಲ್ಲಿ ಸುಕ್ಕಕ್ಕೆ ಆಯಿತು ಕಟ್ಟು. ಆ್ಯಂಡ್ ಸಾಂಬಾರಿಗೆ ನೋಡಿ ಇದು ಮಾಡಿಟ್ಟಿದ್ದೇನೆ. ಆ್ಯಂಡ್ ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡಿದೆ. ಕರೆಂಟ್ ಬರ್ತೀನಿ. ಕರೆಂಟ್ ಬಂತು ಗೈಸ್. ನಾನು ರಪ್ಪ ಕಡ್ದು ಮಾಡ್ತೇನೆ. ಆ್ಯಂಡ್ ಅಲ್ಲಿ ವಿನುತ್ತ ಚಿಕನ್ ಕ್ಲೀನ್ ಮಾಡ್ತಿದ್ದಾಳೆ, ಕಾಣ್ತಿದ್ಯಾ? ತೋಜು ಜಿದಿ ಸಿಮ್ಮೆ ಮುಂಚಿನ ತೋಜು ಇಲ್ಲಿ ಗೈಸ್. ಇಲ್ಲಿ ಕಾಣ್ತದ ಎಲ್ಲ ಹೋದ್ಲು. ಅಲ್ಲಿ ಚಿಕನ್ ಕ್ಲೀನ್ ಮಾಡಿ ಆಯಿತು, ತೊಳಿತಾ ಇದ್ದಾರೆ. ನಮ್ಮದು ಬಾಬೆ ನೋಡಿ ಇಲ್ಲೆಲ್ಲ ಒಂದು ಆಯ್ ಬಂಗಾರು. ಹಲೋ ಮಂಪಳಿ, ಹಲೋ. ಇಲ್ಲಿ ಆಟ ಆಡ್ತಾ ಇದ್ದಾನೆ ಗೈಸ್, ಹಾಗಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಇದೆ. ಆ್ಯಂಡ್ ಅಲ್ಲಿ ನೋಡಿ ಚಿಕನ್ ಕ್ಲೀನ್ ಮಾಡ್ತಿದ್ದಾಳೆ, ತೊಳಿತಾ ಇದ್ದಾಳೆ ನೋಡಿ ಇಲ್ಲಿ ಬ್ರೋ. ಬಂಗಳು ಅವನವನಷ್ಟೇ ಇಲ್ಲೆಲ್ಲ ಟಾಯ್ಸ್ ಬಿಸಾಡಿ ಆಟಾಡ್ತಾ ಇದ್ದಾನೆ ಗೈಸ್. ಆ್ಯಂಡ್ ಇವಾಗ ಕರೆಂಟ್ ಬಂದರೆ ರಪ್ಪ ನಾವು ಕಡ್ದಿಡುವ. ಇನ್ನು ಸಾರಿಗೆ ಮತ್ತು ಚಿಕನ್ ಸಾಂಬಾರಿಗೆ ಮತ್ತು ಟೊಮೆಟೊ ಸಾಂಬಾರಿಗೆ ಕಡ್ದಿಟ್ರೆ ಆಯಿತು ಗೈಸ್. ಅದು ಬಿಟ್ಟರೆ ಇಲ್ಲಿ ಪಾಯಸ ಆಗಿದೆ ಆಗಲೇ. ಸೊ ಕರೆಂಟ್ ಹೋಗಿತ್ತಲ್ಲ, ಅದಕ್ಕೆಲ್ಲ ಆ ಕಿಟಕಿಯಲ್ಲಿ ಓಪನ್ ಮಾಡಿದೆ ನೋಡಿ ಗೈಸ್. ಎಲ್ಲ ಮೆಸ್ ಆಫ್ ಆಗಿದೆ, ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಫುಲ್ ಸೆಲ್ಫಲ್ಲಿದೆ. ಎಲ್ಲ ಕೆಲಸ ಆದಂದರೆ ಕ್ಲೀನ್ ಮಾಡ್ತೀನಿ. ಓಕೆ, ಬೆವರು ಈ ಥರ ಆಗಿದೆ ಮುಖ. ಇನ್ನು ಬರ್ಬೋದು, ದಿವ್ಯ ಬರ್ಬೋದು, ನಾನೇ ಬರ್ಬೋದು. ಸೊ ಆಲ್ಮೋಸ್ಟ್ ಆಯಿತು. ಇನ್ನೆರಡಕ್ಕೆ ಕಡ್ದಿಟ್ರೆ ಡನ್ ಗೈಸ್. ಹೌದಾ ಗೈಸ್, ಇದೊಂದು ಕಡಲಿಕ್ಕೆ ಉಂಟು. ಇವಾಗ ಬಂದು ದಿವ್ಯ, ಅದಕ್ಕೇನು ಕೆಲಸ ಎಲ್ಲ ಆಯಿತು. ಇನ್ನೊಂದು ಸಾಂಬಾರು ಆದರೆ ಆಯ್ತಲ್ಲ, ಅದಕ್ಕೆ ಅವಳ ಜೊತೆ ವೀಡಿಯೋ ಮಾಡಿ ಕೇಳ್ತೇನೆ. ಅಲ್ಲಿ ವಿನೋದ ಸಹ ಮಾಡ್ತಿದ್ದೇನೆ ನೋಡಿ, ಅವಳು ಮಾಡಿ. ಇಲ್ಲಿ ನೋಡಿ ಗೈಸ್, ನೀವು ಇಷ್ಟೊತ್ತು ಸುಮ್ಮನೆ ಇದೆ. ಈಗ ನೋಡಿ ಕರ್ಕೊಂಡು ಹೋಗೋದು ಎಲ್ಲಿದೆ. ಅಲ್ಲಲ್ಲಪ್ಪ ದಿವ್ಯ ಬರ್ತೀನ ಅಕ್ಕ ಬರ್ತೀನಿ ಆ ಕಡೆ ಒಬ್ಬಳೆ. ಆ್ಯಂಡ್ ಇನ್ನು ಮಿಕ್ಸಿ ರನ್ ಮಾಡ್ತೇನೆ, ಕೇಳೋದಿಲ್ಲ, ಆಮೇಲೆ ಸಿಗ್ತೇನೆ ಗೈಸ್. ನಾನು ಕೆಲಸಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ದು. ಈಗ ಬಂದದ್ದು ಅವಳು ಸ್ವಲ್ಪ ಆಗ ಬಂದಷ್ಟೇ. ಅವಾಗ ನಂದು ಕೆಲಸ ಆಗಿತ್ತು ಆಲ್ಮೋಸ್ಟು. ಇವಳು ಈಗ ಬಂದದ್ದು. ಈಗ ಬಂದು ಹೇಳುದೆಂತಂದರೆ ಆಗ ಕೆಲಸ ಆಯ್ತಲ್ಲ, ಬೇಡಲ್ಲ ಇನ್ನು ಇರೋದು ಅಂತ. ಎದ್ದೇಳು. ಮತ್ತೆಂತ ಅಂದರೆ ಅವಳ ಲೆಕ್ಕದಲ್ಲಿ ನನಗೆ ಕೇಕ್ ಬಂದಿದೆ ಗೈಸ್. ಮತ್ತು ಸ್ವಸ್ತಿಯವರ ಲೆಕ್ಕದಲ್ಲಿ ಅವಳ ಜೊತೆ ಹೇಳಿದ್ರಂತೆ, ಅದು ಸಹ ಬಂದಿದೆ. ಆ್ಯಂಡ್ ಬ್ರದರ್ ಇದು ಬರ್ತದೆ ಇವತ್ತು. ಕೇಕ್ ಅಂದರೆ ಕೇಕ್ ಎಲ್ರಿಗೂ ಸಹ. ಅದು ಕೇಕ್ ಇದು ಕತೆ ಇದೆ, ಇದು ಆಮೇಲೆ ಎಂಡಲ್ಲಿ ಹೇಳ್ತೇನೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದು ಬೇಕು. ನಿನ್ನಂಥ ಪ್ರತಿಭೆಗಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಈ ಜನರೇಷನಲ್ಲಿ. ಅದಿದ್ದು ಹೇಳ್ಬೇಡ ವಿಷಯ ಅಂತಂದು ಹೇಳ್ಬೇಡ, ವಿಷಯ ಮತ್ತೆ ಹೇಳ್ತೇನೆ ಗೈಸ್ ನಾನು. ಓಕೆ, ನಾನು ಮುಖ ತೋರಿಸಲ್ಲ, ನಂದು ಬೆವರಿ ಮುಖೆಲ್ಲ ಒಂಥರ ಆಗಿದೆ. ಇವಾಗ ಒಂದು ಕೆಲಸ ಆದರೆ ಆಯಿತು, ಮುಗೀತು, ಎಲ್ಲ ರೆಡಿ ಆಯಿತು. ಆ್ಯಂಡ್ ಇದು ಆರೆಂಜ್ ಜ್ಯೂಸ್, ಅದು ನೋಡಿಲ್ಲ ಇನ್ನು ಸ್ವೀಟ್ ಹೇಗಾಗಿದೆ ಅಂತೇಳಿ. ಆ್ಯಂಡ್ ಇಡ್ಲಿ ಗೈಸ್, ಇಲ್ಲಿ 60 ಇಡ್ಲಿ ಇದೆ, 60. ಆ್ಯಂಡ್ ಚಿಕನ್ ಸುಕ್ಕ ಫ್ಲ್ಯಾಶ್ ಆಗಿದ್ದೇನೆ ನಾನು, ಹಾಗಾಗಿ ಚಿಕನ್ ಸುಕ್ಕ 5 kg ಇತ್ತು. ಆ್ಯಂಡ್ ಅದಕ್ಕೆ ಚಿಕನ್ ಸಾಂಬಾರ್ ಇಡ್ಲಿಗೆ. ಆ್ಯಂಡ್ ರೈಸ್ ಅದಕ್ಕೆ ಒಂದು ಟೊಮೆಟೊ ಸಾಂಬಾರು ಗೈಸ್, ಇಷ್ಟೇ. ಆ್ಯಂಡ್ ಕೇಕ್ ಆಲ್ರೆಡಿ 2 ಬಂದಿದೆ, ಇನ್ನು 2 ತರಲಿಕ್ಕೆ ಬ್ರದರ್ ಹೋಗಿದ್ದಾನೆ. 8 ಗಂಟೆಗೆ 10 ನಿಮಿಷ ಉಂಟು ಗೈಸ್. ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ವಿನೋತ ಈಗ ಹೋದ್ಲು ಪಾಪ. ಸೊ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಆ್ಯಂಡ್ ಇನ್ನು ಅಮ್ಮನೆಲ್ಲ ಒರೆಸಿದ್ರು, ಗುಡಿಸಿ ನೀಟಾಗಿ ಒರೆಸಿದ್ದಾರೆ. ಸೊ ನಾನಪ್ಪ ಫ್ರೆಶ್ ಅಪ್ ಆಗಿ ಬರ್ತೇನೆ. ಆ್ಯಂಡ್ ನೋಡಿ ನೀಟಾಗಿ ಒರೆಸಿದ್ದಾರೆ. ಇವಳು ನೋಡಿ ನನ್ನ ಹಿಂದೆ ಬರೋದು. ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್ ಗೈಸ್. ನಂದು ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು ಗೈಸ್. ಆ್ಯಂಡ್ ಇದು ಟಾಪ್ ಹಾಕ್ಕೊಂಡಿದ್ದೇನೆ, ಮೊನ್ನೆ ತೋರಿಸಿದ್ದಲ್ಲ. ಸೊ ಅದಕ್ಕೆ ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೇನೆ ಅಷ್ಟೇ, ನೈಟ್ ಅಲ್ವಾ. ಆ್ಯಂಡ್ ಕೂದಲಿಗೆ ಮುಲಾಮ್ ಹಚ್ಚಿರೋದ್ರಿಂದ ಈ ಥರ ಸೂಡಿ ಹಾಕಿದ್ದೇನೆ ಅಷ್ಟೇ, ಮತ್ತೆಂತ ಮಾಡಲಿಲ್ಲ. ಒಂದು ಬೊಟ್ಟಿಟ್ಟಿದ್ದೇನೆ ಅಷ್ಟೇ. ಆ್ಯಂಡ್ ಇದೊಂದು ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ವಾಚ್ ಹಾಕೋತೇನೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಆಯಿತು. ನನ್ನದು ಫ್ರೆಂಡ್ಸ್ ಆ್ಯಂಡ್ ಮಕ್ಕಳು, ನನ್ನ ಅತ್ತೆ ಮಕ್ಕಳಿಗೆಲ್ಲ ಹೇಳಿದ್ದೇನೆ ಬರ್ಬೋದು, ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಎಲ್ಲ ಬರ್ಬೋದು ಹೇಳಿದ್ದೇನೆ. ಸೊ ಸಿಂಪಲಾಗಿ ಮಾಡೋದು ಇಷ್ಟೇ. ಇದು ಮಾಡ್ತಿರ್ಲಿಲ್ಲ. ಇದು ಕೂಡ ಬ್ರದರ್ ಬಂದಿದ್ದಾನಲ್ಲ ಅಲ್ಲಿಂದ ಇಲ್ಲಿಗೆ ಪಾಪ ಬಂದಿದ್ದಾನೆ ನನಗೋಸ್ಕರ. ಸರ್ಪ್ರೈಸ್, ಅದು ನನಗೆ ಬಿಗ್ ಸರ್ಪ್ರೈಸ್ ಅವ್ನು ಬಂದಿರೋದು. ಸೊ ಮನೆಯವರು ಬರ್ತಾರೆ. ಇದು ಫಿಟ್ಟಿಂಗ್ ಮಾಡಿಲ್ಲ, ಲೂಸ್ ಇದೆ ನೋಡಿ, ಲೂಸ್ ಇದೆ ನೋಡಿ. ಸೊ ಹಾಗಾಗಿ ಆಯಿತು, ನಂದು ರೆಡಿಯಾಗಿ ಏನಿಲ್ಲ, ಇದೊಂದು ಟಾಪ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಸೊ ಎಲ್ಲರೂ ಬಂದ ನಂತರ ತೋರಿಸ್ತೇನೆ. ಓಕೆ.
ಗೈಸ್ ಇದನ್ನ ಇಟ್ಕೊಂಡು ಒಂದು ಫೋಟೋ ತೆಗೆಯುವ ಅಂತ ಹೇಳಿದ್ಲಿ ಇವಳು. ಅದಕ್ಕೆ ಹೀಗೆ ಕೂದಲು ಬಿಟ್ಟೆ ಸ್ವಲ್ಪ ಚಂದ ಬರಲಿ ಅಂತೇಳಿ. ಇದು ಎಂತ ಲೈಟಿಗೆ ಫೋಟೋ ಕಾಣ್ತಿಲ್ಲ ಗೈಸ್. ಇವಳೊಬ್ಳು ಬಂದಿದ್ದಾಳೆ ಆ್ಯಂಡ್ ನಮ್ಮದು ಅಪ್ಪುನಿ ಬಂದಿದ್ದಾನೆ, ಮತ್ತು ಇಲ್ಲಿ ಭೂವಿ ಬಂದಿದ್ದಾನೆ. ಅವರು ಬೇಗ ಬಂದಿದ್ದಾರೆ ಗೈಸ್. ನಾನು ಆಲ್ಮೋಸ್ಟ್ ಬರ್ಬೋದು ಇವಾಗ ಎಲ್ಲರೂ. ಸೊ ಇವಾಗ ಕೂದಲು ಕಟ್ಕೋತೇನೆ. ಇವಳ ದೆಸೆಯಲ್ಲಿ ಈ ಥರ ನಾನು ಓಪನ್ ಮಾಡಿ ಎಲ್ಲ ಫೋಟೋ ತೆಗೆಯುವಂತ ಇದ್ದದ್ದು ಗೈಸ್. ಆ್ಯಂಡ್ ಅವಳು ಕೂಡ ನಾನು ಸುಮ್ಮನೆ ಹೇಳಿದ್ದು ಹೊಸ ಡ್ರೆಸ್ ಹಾಕೊಂಡು ಬಾ ಅಂತ, ನೋಡಿ ಹಾಕೊಂಡು ಓಕೆ. ನಾನು ಕೂದಲು ಕಟ್ಕೋತೇನೆ, ಇದು ಶೆಕೆಗೆ ಆಗಲಿಕ್ಕಿಲ್ಲ. ಈ ಥರ ಕಟ್ಟಿದೆ ಗೈಸ್. ಈಗ ಇಲ್ಲಿ ನೋಡಿ ನನ್ನ ದೊಡ್ಡಮ್ಮ ಬಂದಿದ್ದಾರೆ ಆ್ಯಂಡ್ ನಾನು ದೀಪಾವಳಿ ಕೊಟ್ಟ ಸೀರೆ ಹಾಕ್ಕೊಂಡು ಬಂದಿದ್ದಾರೆ ನೋಡಿ. ಈಗ ಬಂದದ್ದು ಗೈಸ್. ಅವರು ಯಾವಾಗ ಹೇಳಿದ್ದೇನೆ ಹೆಲ್ಪ್ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದ್ದು, ಬರಲಿಲ್ಲ ಅವರು. ಸೊ ದೊಡ್ಡಮ್ಮ ಬಂದರು ಆ್ಯಂಡ್ ಅಲ್ಲಿ ಪ್ರೀತಿ ಹಾಯ್ ಮಾಡು. ಆ್ಯಂಡ್ ಅಲ್ಲಿ ಪ್ರೀತಮ್ಮ ಅವನು ಹೊರಗಡೆ ಹೋದ. ಉದರ ಆಗಿರಲ್ಲ ಅವಳದು ತೃಪ್ತಿ ಅಂತ, ನಾವು ಪ್ರೀತಿಯಿಂದ ಕರೆಯೋದು. ನನಗೆ ತಲೆನೋವು ಅಂತ ಹೇಳಿದ್ದಾರೆ, ಅದಕ್ಕೆ ಅಮ್ಮ ಪಾಪ ಬಿಸಿ ನೀರಲ್ಲಿ ಲಿಂಬೆದ್ದು ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಹಾಂ ಎಷ್ಟೊತ್ತು ವರ್ಷ ಬಗ್ಗಿ ನೋಡುದು ಅದನ್ನು ಗಿಫ್ಟನ್ನು ದೊಡ್ಡಮ್ಮ. ಅವ ಆಫ್ನು ಆನ್ ಆಫ್ನು ದೊಡ್ಡಮ್ಮ ಇಂಚ ತುಂಡೀರ್ ನಮ್ಮ ಅವನು ತೋಜನು ಬಂದು ಅನ್ಪ್ಲೆಗೆ ಅಲ್ಪ ಬಟನ್ ಬಂದು ಅನ್ಪ್ಲೆ. ಹಾಂ ಇತ್ತಿತ್ತಲೆ ಏ ಗೈಸ್ 6 ಕೇಕು ಬಂದಿದೆ. ಒಂದು ನನ್ನ ಹಸ್ಬೆಂಡಿದು, ಒಂದು ಮಾನ್ಯಂದು, ಒಂದು ಸ್ಮಾಲ್ ಬ್ರದರಿದು, ಒಂದು ಬಿಗ್ ಬ್ರದರಿದು, ಒಂದು ವಿನು ಮತ್ತು ವಿನೋದ್ ಬ್ರೋದು, ಇನ್ನೊಂದು ಸುನೀತಿದು. ಸೊ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ. ಸೊ ನಮ್ಮದು ಮಾನ್ಯ ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ ಇದ್ದಾಳೆ ಆ್ಯಂಡ್ ಇನ್ನೇನು ಕೇಕ್ ಕಟ್ಟಿಂಗ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. I don't know why you left me bleeding. With a broken heart, tell me if I deserve this feeling. I thought that you know that we had something special till you end up all this way. Please tell me when you left me bleeding. With a broken heart, tell me why I deserve this feeling. I thought that you loved me, I thought that you need me till you end up all this way.
ನೋಡಿ ಅಂತ ಎಲ್ಲರೂ ಕೈ ಹಾಕಿ ಇದು ಮಾಡಿಟ್ಟದು ನೋಡಿ, ಇಷ್ಟು ಕೇಕನ್ನು ಲಚ್ಚ ಪಿಚ್ಚಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇವರಿಬ್ರು ಬಡಿಸ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ ಗೈಸು, ವಿನು ಮತ್ತೆ ಮಾನ್ಯ ಇಲ್ಲೆಲ್ಲ ಇಟ್ಟಿದ್ದಾರೆ ತಟ್ಟೆ ಎಲ್ಲ. ಚಪ್ಪೆ ನೀರು ಬಂಗಾರ ಬೊಚ್ಚವು ಇಲ್ಲೆಲ್ಲ ಸ್ವಲ್ಪ ಜನ ಊಟ ಮಾಡ್ತಿದ್ದಾರೆ ಗೈಸ್. ಆ್ಯಂಡ್ ಇಲ್ಲಿ ಹೊರಗಡೆ ಗೈಸ್ ಎಲ್ರದ್ದಾಯ್ತು ಊಟ. ಇವಾಗ ನಾನು, ದಿವ್ಯಾ ಆ್ಯಂಡ್ ಮಾನು ಎಲ್ಲ ಊಟ ಮಾಡ್ತಿದ್ದೇವೆ ನೋಡಿ. ಟೈಮ್ 10:15 ಆ್ಯಂಡ್ ಹೋದರು, ಇನ್ನೂ ಅವರಿದ್ದಾರೆ. ಭಾವ ಕೆಲ್ಸಕ್ಕೆ ಹೋಗಿದ್ದಾರೆ, ಬಂದು ಊಟ ಮಾಡಿ ಹೋಗ್ತಾರೆ ಅವರು. ಸೊ ನಾವು ಫ್ರೆಶ್ ಅಪ್ ಆಗಬೇಕು. ಆಗ ಫ್ರೆಶ್ ಅಪ್ ಆದೆ, ಬಟ್ ಆಫ್ಟರ್ನೂನೇ ತಲೆನೋವು ಆಗ್ತಿತ್ತು. ನೀವು ನೋಡಿದ್ದೀರ, ಟ್ಯಾಬ್ಲೆಟ್ ತೊಗೊಂಡೆ ನಾನು, ಆದರೂ ಕಡಿಮೆ ಇಲ್ಲ, ಇವಾಗ ಜಾಸ್ತಿ ಆಗ್ತೈತೆ. ಸೊ ಹಾಗಾಗಿ ತಲೆ ಸ್ನಾನ ಮಾಡುವಂತ ಅಂದ್ಕೊಂಡಿದ್ದೇನೆ, ತಲೆ ಸ್ನಾನ ಮಾಡಬೇಕೀಗ. ಸೊ ನಾನು ಸ್ನಾನ ಮಾಡಿಬಿಟ್ಟು ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲದಿದ್ದರೆ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ ಬಾಯ್. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಫ್ರೈಡೇ 21 ಆ್ಯಂಡ್ ಟೈಮ್ ಇವಾಗ ಹತ್ರ 11 ಗಂಟೆ ಆಗಿದೆ ಗೈಸ್. ನಾನು ವ್ಲಾಗ್ನ ಎಂಡ್ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ಶುರು ಮಾಡ್ಕೊಂಡು ಎಂಡ್ ಮಾಡುವಂತೇಳಿ. ಸೊ ಗಿಫ್ಟ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ, ಎಂದು ನಾನೇನು ತೊಗೊಂಡಿದ್ದೆ ಆ್ಯಂಡ್ ಏನು ಗಿಫ್ಟ್ ಬಂತು ಅಂತೇಳಿ. ಸೊ ನಿನ್ನೆ ಬಂದು ಸೆಲೆಬ್ರೇಷನ್ ಎಲ್ಲ ಮಾಡಿ ಖುಷಿ ಆಯಿತು ನನಗೆ. ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಪ್ರೀತಿ ತೋರಿಸ್ತಾಯಿರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.